ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಗೌರಿ ಫಿಶ್ನ ಬಳಸಿ ಸಾರು ಮಾಡೋದು ಹೇಗೆ ಅಂತ, ಫಿಶ್ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವಲ್ಪ ಪುದೀನ, ಒಂದು ಸ್ಪೂನಷ್ಟು ಕಡಲೆ, ಪುಟಾಣಿ ಕಡಲೆ, ಹಾಗೆ ಒಂದು ಚಿಟಿಕೆ ಶುಂಠಿ, ಕೊತ್ತಂಬರಿ, 2 ಹಸಿಮೆಣಸಿಕಾಯಿ, ಒಂದು ಹಿಡಿಯೋಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಪೇಸ್ಟ್ ಇದು ಫುಲ್ಲು ಸಾಫ್ಟಾಗಿರಬೇಕು, ತರಿ ಆಗಿರಬಾರ್ದು. ಇದು ಗ್ರೀನ್ ಪೇಸ್ಟು. ಜೊತೆಗೆ ಗಟ್ಟಿ ಮೊಸರು, ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು. ಇದಕ್ಕೆ ಹುಣಸೆಹಣ್ಣಿನ ರಸ ಬಳಸಿದರೆ ಇನ್ನೂ ಟೇಸ್ಟ್ ಇರುತ್ತೆ ಫಿಶ್ ಸಾಂಬಾರಿಗೆ. ಹಾಗೆ ಈರುಳ್ಳಿ, ಟೊಮೊಟೊ, ಅದ್ರ ಜೊತೆಗೆ ಗರಂ ಮಸಾಲ, ಸಾಂಬಾರು ಪೌಡರು, 2 ಸ್ಪೂನ್ ಖಾರದ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ತುಪ್ಪ. ನೀವೆರಡು ತುಪ್ಪ ಬೇಕು ಅಂದರೆ ತುಪ್ಪ ಹಾಕೊಳ್ರಿ, ಇಲ್ಲ 2 ಹಾಕೊತೀನಿ ಅಂದರೆ ಎಣ್ಣೆ ತುಪ್ಪ 2 ಬಳಸ್ಕೋಬೋದು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ, ಎಣ್ಣೆ ತುಪ್ಪ 2 ಕಾದಾದಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಮತ್ತು ಈರುಳ್ಳಿ ಏನು ಚಿಕ್ಕದಾಗಿ ಹೆಚ್ಚಿದ್ವೋ ಅದಷ್ಟು ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಫುಲ್ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ಸ್ಮೆಲ್ಲು ನೀಟಾಗೆಲ್ಲ ಹೋಗ್ಬೇಕು. ಅದು ಕಂದು ಬಣ್ಣ ಬಂದಾದಮೇಲೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಗೋಲ್ಡ್ ಕಲರ್ ಬಂದಷ್ಟೇ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೆ ಈರುಳ್ಳಿ ಅಂತ. ಅಡುಗೆಗೂ ಯಾವುದೇ ಅಡುಗೆ ಆಗಲಿ ಈರುಳ್ಳಿ ಒಗ್ಗರಣೆಯಲ್ಲಿ ಫಸ್ಟ್ ಬೆಂದು ಒಗ್ಗರಣೆ ಗೋಲ್ಡ್ ಕಲರ್ ಬಂತು ಅಂದರೆ ಅಡುಗೆ ತುಂಬ ಚೆನ್ನಾಗಿ ಆಗುತ್ತೆ. ನಂತರ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಾನು. ಮತ್ತು ಹೆಂಗೆ ಗ್ರೈಂಡ್ ಮಾಡ್ಕೊಂಡಿದ್ವಿ ಗ್ರೀನ್ ಮಸಾಲೆನ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಇದು ಎಣ್ಣೆ ತಳ ಬಿಡ್ಕೊಳೋತನ ಫ್ರೈ ಮಾಡ್ಕೋಬೇಕು. ಇದು ಹಸಿ ಸ್ಮೆಲ್ ಹೋದಷ್ಟು ಚೆನ್ನಾಗಿದು ಫುಲ್ ಕಲರ್ ಚೇಂಜ್ ಆಗುತ್ತೆ ಮತ್ತು ತಳ ಹಿಡಿಯೋಲ್ಲ ಇನ್ನೊಂದು. ನೋಡಿ ಈಗ ಕಲರ್ ಎಣ್ಣೆ ಬಿಟ್ಕೊಂಡಿದೆ ಇಲ್ಲಿ. ಈ ಮಸಾಲೆ ಫುಲ್ ಬೆಂದಮೇಲೆ ಇದಕ್ಕೆ ಹೆಚ್ಚಿರೋವಂಥ ಟೊಮೊಟೊ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಇಲ್ಲಿ ಮೊಸರು ಮತ್ತು ಹುಣಸೆ ಹುಳಿ 2 ಬಿಡೋದ್ರಿಂದ ಟೊಮೊಟೊ ಆದಷ್ಟು ಕಡಿಮೆ ತೊಗೊಂಡಿದ್ದೀನಿ, ತೀರ ಹುಳಿ ಆಗಿಬಿಡುತ್ತೆ ಅಂತ. ಹಾಗೆ ಈಗೇನು ಮಸಾಲೆ ಪೌಡ್ರುಗಳಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೋಬೇಕು. ಇದರಲ್ಲಿ ಬಾಡಿಸ್ಕೊಂಡು ನೀಟಾಗಿ ಮಾಡಿಸ್ಕೊಂಡು ನಾವು ಹೆಂಗೆ ಗಟ್ಟಿ ಮೊಸರು ಅರ್ಧ ಕಪ್ ತೊಗೊಂಡಿದ್ನೋ ಅದನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಅದೇನು ಚೂರು ಇರೋದು ಅದೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಹುಣಸೆ ಹುಳಿ ಬೇಡ ನಮಗೆ, 3 ಬೇಡ, ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ನಿಂಬೆಹಣ್ಣಿನ ರಸನೂ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಆಗಿದೆ. ಇದಾದಮೇಲೆ ಇದಕ್ಕೆ ಎಷ್ಟು ಬೇಕು ಅಳೋದನ್ನು ನೋಡಿ ನೀರು ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಈ ರೀತಿ. ಸ್ವಲ್ಪ ಕುದಿ ಬಂದು ನೀರಿನ ಅಳತೆ ಸ್ವಲ್ಪ ಪ್ರಮಾಣ ಕಡಿಮೆ ಆದಮೇಲೆ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೋಡಿ, ಯಾಕಂದರೆ ಹುಳಿ ಅಂಶ ಮೊಸರು, ಹುಣಸೆ ರಸ ಮತ್ತು ಟೊಮೊಟೊ ಹಾಕಿರೋದ್ರಿಂದ ನೋಡ್ಕೊಂಡು ಆದಷ್ಟು ಕಡಿಮೆನೇ ಹಾಕ್ಕೊಳ್ರಿ. ಅದಾದಮೇಲೆ ಈ ಫಿಶ್ ಏನಿದೆಯೋ ಫಿಶ್ನ ಆ್ಯಡ್ ಮಾಡ್ಕೊಳ್ರಿ. ಇದು ಜಾಸ್ತಿ ಬೇಯಿಸೋದಿಲ್ಲ, ಯಾಕಂದರೆ ಸಾಂಬಾರು ಎಷ್ಟು ಕುದ್ದಿರುತ್ತೋ ಅದು ನೋಡಿ 1-2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಈ ಫಿಶ್ ಸಾಂಬಾರು ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I begin to